ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಎಟ್ ಎ ಫ್ಯುನರಲ್. ಬರೆದವರು ಡೆನ್ನಿಸ್ ಬ್ರೂಟಸ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಈ ಕೃತಿಯ ಕವಿಯಾದ ಡೆನ್ನಿಸ್ ಬ್ರೂಟಸ್ ಅವರ ಕುರಿತು ನೋಡೋಣ. ಡೆನ್ನಿಸ್ ಬ್ರೂಟಸ್ ಬಾರ್ನ್ ಇನ್ ಜಿಂಬಾಬ್ವೆ ಇನ್ 1924. ಜಿಂಬಾಬ್ವೆಯಲ್ಲಿ 1924ರಲ್ಲಿ ಹುಟ್ಟಿದ್ರು. ಗ್ರಾಜುಯೇಟೆಡ್ at the University of Fort Hare and taught at various high schools in South Africa after 1948, but was dismissed for his vocal criticism of apartheid. Apartheid ಅಂದರೆ racism, the conflict between whitish people and black color people. Co-founder of the South African Non-Racial Olympic Committee. ಇವರು ಸೌತ್ ಆಫ್ರಿಕಾದಲ್ಲಿ ನಾನ್ ರೇಷಿಯಲ್ ಒಲಿಂಪಿಕ್ ಕಮಿಟಿಯನ್ನು ಕೂಡ ಪ್ರಾರಂಭಿಸಿದ್ದರು. ಲೇಟರ್ ಅದು ಬ್ಯಾನ್ ಆಗ್ತದೆ. ಇನ್ 1961 he was banned from South Africa for his political activities. Again unbanned in the year of 1990. He passed away because of cancer in December 2019 in Cape Town. ಈ ಕವಿತೆಯನ್ನು ವ್ಯಾಲೆನ್ಷಿಯಾ ಮಾಝಂಬೋಜಿ ಅನ್ನುವ ಒಬ್ಬರು ಡಾಕ್ಟರ್ ಅವರ ಡೆತ್ತಿನ ಟ್ರಿಬ್ಯೂಟ್ ಆಗಿ, ಅವರಿಗೆ ಗೌರವಾರ್ಪಣೆಯಾಗಿ ಬರೆಯಲಾಗಿತ್ತು. ಇವರು ಸೌತ್ ಆಫ್ರಿಕಾದ ಒಬ್ಬ ಬ್ಲ್ಯಾಕ್ ವುಮೆನ್ ಆಗಿದ್ದರು. ಇವರ ಆಗಿನ ಸೌತ್ ಆಫ್ರಿಕಾದಲ್ಲಿ ನಡೀತಾ ಇದ್ದ ಅಪಾರ್ಥೈಡ್ ಅಥವಾ ಬ್ಲ್ಯಾಕ್ ಮತ್ತು ವೈಟ್ ಪೀಪಲ್ ಮಧ್ಯೆ ಇದ್ದ ರೇಸಿಸಮ್ ಏನಿತ್ತು, ಅದಕ್ಕೋಸ್ಕರ ಹೋರಾಡಿ ಪ್ರಾಣ ಬಿಟ್ಟಂತಹ ಒಬ್ಬರು ಡಾಕ್ಟರ್ ಆಗಿದ್ದರು. ಅವರು ಆಗಿನ ಆಫ್ರಿಕಾದಲ್ಲಿ ಬಿಳಿ ವರ್ಣೀಯರಿಂದ ಬಂದಂತಹ ಸಮಾಜಕ್ಕೆ ಆಪೋಸಿಟ್ ಆ್ಯಂಟಿ ಸೋಷಿಯಲ್ ಆದಂದು ರೂಲ್ಸಿನ ವಿರುದ್ಧ ಹೋರಾಡಬೇಕಾದ್ರೆ ಅದರಲ್ಲಿ ತನ್ನ ಪ್ರಾಣವನ್ನು ಸಮರ್ಪಿಸ್ತಾರೆ. ಈ ಕವಿತೆ ಅವರ ಫ್ಯುನರಲ್ ಸೆರೆಮನಿ ಹಾಗೂ ಅದರ ಸಿಂಬಲಿಸಮ್ ಏನು ಅನ್ನೋದರ ಕುರಿತಾಗಿದೆ. ಇಲ್ಲಿ ಕವಿ ಹೇಳ್ತಾರೆ, ಆಕೆಯ ಫ್ಯುನರಲ್ ಅನ್ನೋದು ಉಳಿದೆಲ್ಲ ಫ್ರೀಡಮ್ ಹೋರಾಟಗಾರರು ಸ್ಟ್ರಗಲರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಒಂದು ಜೋಶನ್ನು ಕೊಡುವಂತಹದ್ದು, ಎಂತೂಸಿಯಾಸಮನ್ನು ಕೊಡುವಂತಹದ್ದು. ಕವಿ ಮುಂದುವರೆದು ಹೇಳ್ತಾರೆ, ಆಕೆ ಸರಿಯಾದ ಆಯ್ಕೆಯನ್ನೇ ಮಾಡಿದ್ದಾರೆ. ಏನಂದರೆ, ಇಂತಹ ಅಪಾರ್ಥೈಡ್ ಸೊಸೈಟಿಯಲ್ಲಿ ಬದುಕುವುದಕ್ಕಿಂತ, ಅಷ್ಟು ಆ್ಯಂಟಿ ಸೊಸೈಟಿಯಲ್ ಕಾನೂನುಗಳನ್ನು ಫಾಲೋ ಮಾಡುವುದಕ್ಕಿಂತ ಸಾವನ್ನು ಅಪ್ಪಿಕೊಳ್ಳುವುದೇ ಸರಿಯಾದ ನಿರ್ಧಾರ. ಕವಿತೆಯ ಲೈನ್ ಬೈ ಲೈನ್ ಸಮ್ಮರಿ ನೋಡೋಣ. ಬ್ಲ್ಯಾಕ್, ಗ್ರೀನ್ ಆ್ಯಂಡ್ ಗೋಲ್ಡ್ ಎಟ್ ಸನ್ಸೆಟ್ ಪಗಂಟ್ರಿ ಆ್ಯಂಡ್ ಸ್ಟಬ್ಡ್ ಗ್ರೇವ್ಸ್ ಎಕ್ಸ್ಪೆಕ್ಟೆಂಟ್ ಆಫ್ ಎಟರ್ನಿಟಿ. ಇನ್ ಬ್ರೈಡ್ಸ್ ವೈಟ್, nuns white, veils the nurses gush their bounty. Of red wine clocks, frothing the bugled dirging slopes. Salute, then ponder all this hollow panoply, for one whose gifts the mud devours with our hopes. Ho, all you frustrate ones, powers stamped in dirt, aborted not by death, but carry on books of birth. Arise, the brazy shout of freedom stirs our earth. Not death, but death's head tyranny scripts our ground and plots our narrow cells of pain, defeat and dearth. Better that we should die than that we should lie down. ಮೊದಲನೇ ಎರಡು ಸಾಲುಗಳನ್ನು ನೋಡಿದರೆ, ಬ್ಲ್ಯಾಕ್, ಗ್ರೀನ್ ಆ್ಯಂಡ್ ಗೋಲ್ಡ್ ಎಟ್ ಸನ್ಸೆಟ್ ಪೆಜೆಂಟ್ರಿ ಆ್ಯಂಡ್ ಸ್ಟಬ್ಡ್ ಗ್ರೇವ್ಸ್ ಎಕ್ಸ್ಪೆಕ್ಟೆಂಟ್ ಆಫ್ ಎಟರ್ನಿಟಿ. ಇಲ್ಲಿ ಮೊದಲಿಗೆ ಕೊಟ್ಟಿರುವ ಬ್ಲ್ಯಾಕ್, ಗ್ರೀನ್ ಆ್ಯಂಡ್ ಗೋಲ್ಡ್ ಕಲರ್ಸ್ ಎರಡು ರೀತಿಯಲ್ಲಿ ಸಿಂಬಲೈಸ್ ಮಾಡುತ್ತದೆ. ಫಸ್ಟ್ ಒನ್ ಬ್ಲ್ಯಾಕ್ ಬಂದು ರೆಫರೆನ್ಸ್ ಟು ದ ರೆಸಿಸ್ಟೆನ್ಸ್ ಮೂಮೆಂಟ್ ಫ್ಲ್ಯಾಗ್, ಅಂದರೆ ಒಂದನ್ನು ಅಪೋಸ್ ಮಾಡಲಿಕ್ಕೆ ಬಳಸುವಂತಹ ಬಣ್ಣವಾಗಿ ಕಾಣ್ತದೆ. ಇನ್ನೊಂದು ಕಡೆಯಲ್ಲಿ ನೋಡಿದರೆ ANC ಫ್ಲ್ಯಾಗ್ ಕಲರ್ಸ್ಗಳು ಬ್ಲ್ಯಾಕ್, ಗ್ರೀನ್ ಮತ್ತು ಗೋಲ್ಡ್ ಆಗಿದೆ. ಈ ANC ವಾಸ್ ಬ್ಯಾನ್ಡ್ ಫ್ರಮ್ 1961. ದೀಸ್ ವರ್ಡ್ಸ್ ಸಿಂಬಲೈಸ್ ಆನ್ ಡೆಫಿಯನ್ಸ್. ಇನ್ನೊಂದು ಅರ್ಥದಲ್ಲಿ ದೀಸ್ ಕಲರ್ಸ್ ಕುಡ್ ಆಲ್ಸೋ ರೆಫರ್ ಟು ದ ಅಕಾಡೆಮಿಕ್ ಗೌನ್ಸ್, caps and hoods worn by the many of the mourners. Gold of an arts, ಅಲ್ಲಿ ಗೋಲ್ಡ್ ಕಲರನ್ನು ಸಿಂಬಲೈಸ್ ಮಾಡಿರೋದು ಒಂದು ಆರ್ಟ್ಸನ್ನು ಪ್ರತೀಕವಾಗಿ, ಆರ್ಟ್ಸ್ ಡಿಗ್ರಿ. ಗ್ರೀನ್ ಆಫ್ ಎ ಸೈನ್ಸ್ ಡಿಗ್ರಿಯನ್ನು ಗ್ರೀನ್ ತೋರಿಸ್ತದೆ. ಹಾಗೆಯೇ ಆರ್ಟ್ಸ್ ಡಿಗ್ರಿಯನ್ನು ಗೋಲ್ಡ್ ಕಲರ್ ಸಿಂಬಲೈಸ್ ಮಾಡ್ತದೆ. ಈ ಫ್ಯುನರಲ್ ಸೆರೆಮನಿ ಆದದ್ದು ಸನ್ಸೆಟ್ನ ಸಮಯದಲ್ಲಿ. ಸನ್ಸೆಟ್ ಎಂಡ್ ಆಫ್ ದ ಡೇಯನ್ನು ಸಿಂಬಲೈಸ್ ಮಾಡ್ತದೆ, ಹಾಗೆಯೇ ಎಂಡ್ ಆಫ್ ದ ಲೈಫನ್ನು ಕೂಡ ಸಿಂಬಲೈಸ್ ಮಾಡ್ತಾ ಇದೆ. ಡೇ ಎಂಡ್ ಆಗುವ ಸನ್ಸೆಟ್ ಹಾಗೆ ಲೈಫಿನ ಎಂಡ್ ಆಗುವ ಫ್ಯುನರಲ್ ಎರಡೂ ಕೂಡ ಡಾರ್ಕ್ನೆಸ್ಸನ್ನು ಮತ್ತು ಸ್ಯಾಡ್ನೆಸ್ಸನ್ನು ತೋರಿಸ್ತದೆ. ಈ ಫ್ಯುನರಲನ್ನು ಸ್ಪೀಕರ್ ಪೆಜೆಂಟ್ರಿ ಎಂದು ಡಿಸ್ಕ್ರೈಬ್ ಮಾಡ್ತಾರೆ. ಇಲ್ಲಿ ಪೆಜೆಂಟ್ರಿ ಅಂದರೆ ಆ ಸ್ಪ್ಲೆಂಡಿಡ್ ಆ್ಯಂಡ್ ರಿಚ್ ಡಿಸ್ಪ್ಲೇ ಆಫ್ ಸೆರೆಮನಿ, ಬಟ್ ಇಟ್ಸ್ ಜಸ್ಟ್
ಫಾರ್ ದ ಶೋ ಬಿಕಾಸ್ ಆಫ್ ಹೋಪ್ಸ್ ಆ್ಯಂಡ್ ಡ್ರೀಮ್ಸ್ ಆರ್ ಲಾಸ್ಟ್ ವಿತ್ ಹರ್ ಡೆತ್. ಆ ಜನಗಳು ಏನು ಹೋಪ್ ಅಥವಾ ಡ್ರೀಮ್ಸನ್ನು ಇಟ್ಕೊಂಡಿದ್ರು ಅವರ ದೇಶದ ಕುರಿತಾಗಿ ಎಲ್ಲ ಲಾಸ್ ಆದ ಫೀಲನ್ನು ಈ ಫ್ಯುನರಲ್ ಒಳಗೊಂಡಿದೆ. ಹಾಗೆ ಆಕೆಯ ಸೌಂದರ್ಯ, ಆಕೆಯ ಕರೇಜ್ನೆಸ್ ಎಲ್ಲವೂ ಇಲ್ಲಿ ಲಾಸ್ ಆಗಿ ಕಾಣ್ತಾ ಇದೆ. ಇಲ್ಲಿ ಆಗ್ತಾ ಇರೋ ಫ್ಯುನರಲ್ ಜಸ್ಟ್ ನೋಡುಗರಿಗೆ ಒಂದು ಶೋ ಮಾತ್ರ, ಒಂದು ದೃಶ್ಯ ಮಾತ್ರ. ಎರಡನೇ ಸಾಲಲ್ಲಿ ಬರುವ ಸ್ಟಬ್ಡ್ ಗ್ರೇವ್ಸ್ ಅಂದರೆ ಗ್ರೇವ್ಸ್ ಅರೌಂಡ್ ವಿಚ್ ದ ಗ್ರಾಸ್ ಇಸ್ ಕಟ್ ಶಾರ್ಟ್ ಮಚ್ ಲೈಕ್ ದ ಯಂಗ್ ವುಮೆನ್ಸ್ ಲೈಫ್. ಇಲ್ಲಿ ಆ ಮಹಿಳೆಯ ಜೀವನದಂತೆಯೇ ಆ ಫ್ಯುನರಲ್ ಅಥವಾ ಅಂತ್ಯಕ್ರಿಯೆಯ ಸ್ಥಳದ ಸುತ್ತಮುತ್ತ ಇರುವಂಥ ಹುಲ್ಲುಗಳನ್ನು ಕಟ್ ಮಾಡಲಾಗಿತ್ತು ಅಥವಾ ಅದನ್ನು ತುಂಬ ಶಾರ್ಟ್ ಮಾಡಲಾಗಿತ್ತು. ಹಾಗೆಯೇ ಆಕೆಯ ಜೀವನ ಕೂಡ ಕಡಿತಗೊಂಡಿತ್ತು, ಕುಂಠಿತವಾಗಿತ್ತು. ಯಂಗ್ ವುಮನ್ನ ಲೈಫ್ ಎಷ್ಟು ಶಾರ್ಟ್ ಅನ್ನೋದನ್ನು ಸಿಂಬಲೈಸ್ ಮಾಡ್ತಾ ಇದ್ದಾರೆ ಕವಿ. ಗ್ರೇವ್ ಅನ್ನೋದು ಎಕ್ಸ್ಪೆಂಟೆಂಟ್ ಆಫ್ ಎಟರ್ನಿಟಿಯನ್ನು ಸಿಂಬಲೈಸ್ ಮಾಡ್ತದೆ. ಇಲ್ಲಿ ಗ್ರೇವನ್ನು ಪರ್ಸಾನಿಫಿಕೇಶನ್ ಮಾಡಿದ್ದಾರೆ ಕವಿ. ಹಾಗೆಯೇ ಆ ಗ್ರೇವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇನ್ನೊಂದಷ್ಟು ದೇಹಗಳನ್ನು ಎಟರ್ನಿಟಿಯ ಕಡೆಗೆ ಕಳಿಸೋದ್ರತ್ತ. ಮುಂದಿನ ಸಾಲುಗಳಲ್ಲಿ ಕವಿ ಹೇಳ್ತಾರೆ, ಇನ್ ಬ್ರೈಡ್ಸ್ ವೈಟ್ ನನ್ಸ್ ವೈಟ್ ವೇಲ್ಸ್ ದ ನರ್ಸಸ್. ಇಲ್ಲಿ ನರ್ಸಸ್ ಅಂತ ಹೇಳಿರೋದು ನರ್ಸಸ್ ಫ್ರಮ್ ದ ಹಾಸ್ಪಿಟಲ್ ಹೂ ನ್ಯೂ ಮಜಂಬೋಜಿ ಆರ್ ಎಟ್ ಹರ್ ಫ್ಯುನರಲ್ ವೇರಿಂಗ್ their uniforms, a white dress with a short white veil and a red cloak around the neck. In bride's white, the nurses are referred to as brides, symbolizes love and virtues. ಇಲ್ಲಿ ಬ್ರೈಡ್ಸ್ ವೈಟ್ ಕಲರ್ ಏನಿತ್ತು ಅವರು ಹಾಕ್ಕೊಳ್ಳುವಂಥದ್ದು, ಆ ವೈಟ್ ಕಲರ್ ಒಂದು ಪ್ರೀತಿಯನ್ನು ಅಥವಾ ವರ್ಚುವನ್ನು ಸಿಂಬಲೈಸ್ ಮಾಡ್ತದೆ. ನನ್ಸ್ ವೈಟ್ ವೇಲ್ಸ್ ಸಿಂಬಲೈಸ್ ಮಾಡುವಂಥದ್ದು ಪ್ಯೂರಿಟಿ ಹಾಗೂ ಹೋಲಿನೆಸ್ಸನ್ನು. ಗಶ್ ದೇಯರ್ ಬೌಂಟಿ, ಗಶ್ ಅಂದರೆ ಫ್ಲೋ ಔಟ್ ಕ್ವಿಕ್ಲಿ. ಇಲ್ಲಿ ಬೌಂಟಿ ಅಂದರೆ ಸಮಥಿಂಗ್ ಆ್ಯನ್ ಅಬಂಡೆನ್ಸ್. ಮೆನಿ ಪೀಪಲ್ ಆರ್ ಎಟ್ ದ ಫ್ಯುನರಲ್ ಎಕ್ಸ್ಪ್ರೆಸಿಂಗ್ ಗ್ರೀಫ್. ಇಲ್ಲಿ ಆ ನರ್ಸ್ಗಳು ಅಥವಾ ನನ್ನುಗಳು ತಮ್ಮ ಅತಿಯಾದ ಸಂತಾಪವನ್ನು, ದುಃಖವನ್ನು ಆಕೆಯ ಸಾವಿಗೋಸ್ಕರ ಅರ್ಪಿಸ್ತಾ ಇದ್ರು, ತುಂಬ ದುಃಖ ಪಡ್ತಾ ಇದ್ರು. ಆಫ್ ರೆಡ್ ವೈನ್ ಕ್ಲಾಕ್ಸ್ ಫ್ರಾದಿಂಗ್. ಇಲ್ಲಿ ಅವರ ಕುತ್ತಿಗೆ ಸುತ್ತ ಇರುವಂತಹ ರೆಡ್ ಕಲರ್ನ ಬಟ್ಟೆಗೆ ವೈನ್ನ ರೆಡ್ ಕಲರನ್ನು ಕಂಪೇರ್ ಮಾಡಲಾಗಿದೆ, ಸಿಂಬಲೈಸ್ ಮಾಡಲಾಗಿದೆ. ದ ನರ್ಸಸ್ ಅರೌಂಡ್ ದ ಗ್ರೇವ್ ಯಾರ್ಡ್ ಇನ್ ದೇಯರ್ ರೆಡ್ ಕ್ಲಾಕ್ಸ್ ಆ್ಯಂಡ್ ದ ವೈಟ್ ಡ್ರೆಸ್ಸಸ್. ಅವರ ಯೂನಿಫಾರ್ಮಲ್ಲಿ ಏನು ಕಲರ್ ಇತ್ತು ಅದನ್ನು ಕವಿ ಹೇಳ್ತಾ ಇದ್ದಾರೆ. ಲುಕ್ಸ್ ಲೈಕ್ ಬಬಲ್ಸ್ ಆಫ್ ರೆಡ್ ವೈನ್ ರೈಸಿಂಗ್ ಆ್ಯಂಡ್ ಓವರ್ವೆಲ್ಮಿಂಗ್ ಬ್ರಾದಿಂಗ್. ಜಸ್ಟ್ ನಾವು ಕಂಪೇರ್ ಮಾಡಿದಾಗ ಆ ನರ್ಸ್ಗಳು ಯಾವ ಬಣ್ಣದ ಯೂನಿಫಾರ್ಮಲ್ಲಿ ಇದ್ದರು ಅನ್ನೋದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಉಳಿದ ಎಲ್ಲ ಮೌನರ್ಸ್ ಅಥವಾ ಸಂತಾಪ ಸೂಚನೆ ಮಾಡಲಿಕ್ಕೆ ಬಂದವರೆಲ್ಲ ಬೇರೆ ಬೇರೆ ವಿಧದ ಬಟ್ಟೆಗಳಲ್ಲಿ ಇದ್ದರೂ ಕೂಡ ಈ ನರ್ಸಸ್ ಅವರ ಯೂನಿಫಾರ್ಮ್ ಆದ ರೆಡ್ ಆ್ಯಂಡ್ ವೈಟಲ್ಲಿ ಕಾಣ್ತಾ ಇದ್ರು. ಆ ಸನ್ನಿವೇಶ ದ ಬ್ರೌಗಲ್ಡ್ ಡೋರ್ಜಿಂಗ್ ಸ್ಲೋಪ್ಸ್ ರೀತಿ ಕಾಣ್ತಾ ಇತ್ತು. ಬ್ಯೂಗಲ್ಡ್ ಅಂದರೆ ಒಂದು ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್, ಅಂದರೆ ಒಂದು ರೀತಿಯ ಟ್ರಂಪೆಟ್ ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟನ್ನು ಭರಿಸ್ತಾ ಇದ್ದ ವ್ಯಕ್ತಿ ಕೂಡ ಆ ಫ್ಯುನರಲ್ನ ಸಂದರ್ಭವನ್ನು ಗ್ರಹಿಸಿಕೊಂಡು ತುಂಬ ಸಂತಾಪ ಸೂಚಕವಾದ, ತುಂಬ ಮೌರ್ನ್ಫುಲ್ ಆದ ಸಾಂಗನ್ನು ಪ್ಲೇ ಮಾಡ್ತಾ ಇದ್ದ, ನುಡಿಸ್ತಾ ಇದ್ದ. ಇದು ಖಂಡಿತವಾಗಿಯೂ ಒಂದು ದೊಡ್ಡ ಫ್ಯುನರಲ್. ಯಾಕಂದರೆ ತುಂಬ ಕಲರ್ಫುಲ್ಲಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ಬಂದ ಒಂದಷ್ಟು ಜನ ಸಮೂಹ, ಅದರೊಂದಿಗೆ ತುಂಬ ಮೌರ್ನ್ಫುಲ್ಲಿ ಹಾಡುವಂತಹ ಈ ಟ್ರಂಪೆಟ್ನ ಸದ್ದು, ಜನಗಳ ತುಂಬ ಸಂತಾಪ ಸೂಚಕವಾದ ಬಿಹೇವಿಯರ್ ಎಲ್ಲ ಕೂಡ ಒಂದು ದೊಡ್ಡ ಫ್ಯುನರಲನ್ನು ಸೂಚಿಸ್ತಾ ಇತ್ತು. ಮುಂದಿನ ಸಾಲುಗಳನ್ನು ಮುಂದುವರಿಸ್ತಾ ಕವಿ ಹೇಳ್ತಾರೆ, ಮೊದಲನೇ ಪದವೇ ಸೆಲ್ಯೂಟ್. ದಿ ಸಿಂಗಲ್ ಎಕ್ಸ್ಕ್ಲಮೇಷನ್ ಬ್ರಿಂಗ್ಸ್ ದ ಮೂಮೆಂಟ್ ಆಫ್ ದ ಫ್ಯುನರಲ್ ಟು ಅ ಸ್ಟಿಲ್ ಮೂಮೆಂಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಆನರ್ ಫಾರ್ ದ ಡಿಸೀಸ್ಡ್ ವುಮನ್. ಆ ಸತ್ತಂಥ ಮಹಿಳೆಗೆ ಕೊಡುವಂತಹ ಹೈಯೆಸ್ಟ್ ಗೌರವ ಸೂಚಕವಾದ ಪದವಾಗಿದೆ ಅದು ಸೆಲ್ಯೂಟ್. ಮುಂದುವರಿತಾ ಕವಿ ದೆನ್ ಪಾಂಡರ್ ಆಲ್ ದಿಸ್ ಹೋಲೋ ಪಾನೋಪ್ಲಿ. ಇಲ್ಲಿ ಪಾಂಡರ್ ಅಂದರೆ ಶುಡ್ ಥಿಂಕ್ ಆಫ್ ಸಮಥಿಂಗ್. ವರ್ಡ್ ಹಾಲೋ ಅಂದರೆ ಮೀನಿಂಗ್ಲೆಸ್. ಪ್ಯಾನೋಪ್ಲಿ ಅಂದರೆ ಅ ಸ್ಪ್ಲೆಂಡಿಡ್ ಡಿಸ್ಪ್ಲೇ ಆಫ್ ಸ್ಪೆಕ್ಟಕಲ್. ಇಲ್ಲಿ ಸ್ಪೀಕರ್ ಅಥವಾ ಪೋಯೆಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ರೀಡರ್ಗೆ ಈ ಮೀನಿಂಗ್ಲೆಸ್ ಅಥವಾ ಸ್ಪೆಕ್ಟಾಕಲ್ಲೆಸ್ ಫ್ಯುನರಲ್ ಏನಿದೆ ಅದರ ಅರ್ಥ ನಿಜವಾಗಿ ಏನು, ಅದರ ಅಗತ್ಯತೆ ಇದೆ ಎಂದು ಪ್ರಶ್ನಿಸ್ತಾ ಇದ್ದಾರೆ. ಇಲ್ಲಿ ಕವಿ ಕೇಳ್ತಾ ಇರೋದು ಈ ಫ್ಯುನರಲ್ನ ಫ್ಯಾನ್ಸಿನೆಸ್ ಅಥವಾ ಮಟೀರಿಯಲಿಸಮ್ ಅಂತ ಏನು ಹೇಳ್ತೇವೆ ಅದರ ಅಗತ್ಯತೆ ಇದೆಯೇ, ನಿಜವಾಗಿ ಇರಬೇಕಾದ ಅವಳೊಳಗಿನ ಆ ಮೃತ ವ್ಯಕ್ತಿಯ ಒಳಗಿನ ಖರೇಜ್ ಅನ್ನೋದೇನು ಅದು ಮುಗ್ದಿದೆ, ಲಾಸ್ ಆಗಿದೆ, ಈ ಎಲ್ಲ ಬೇರೆ ಬೇರೆ ನಮೂನೆಯ ಆ್ಯಕ್ಟಿವಿಟಿಯ ಅವಶ್ಯಕತೆ ಇದೆಯೇ. ಆರನೇ ಸಾಲಲ್ಲಿ ಕವಿ ಫಾರ್ ಒನ್ ಹೂಸ್ ಗಿಫ್ಟ್ಸ್ ದ ಮಡ್ ಡೇವೋಸ್ ವಿತ್ ಅವರ್ ಹೋಪ್ಸ್. ಇಲ್ಲಿ ಕವಿ ಆ ಮೃತ ಮಹಿಳೆಯ
ಎಬಿಲಿಟಿಯ ಕುರಿತು ಮಾತಾಡ್ತಾ ಇದ್ದಾರೆ. ಇಲ್ಲಿ ಒನ್ ಅಂತ ಹೇಳಿರೋದು ವೆಲೆನ್ಶಿಯಾ ಮಜಂಬೂಜಿ. ಗಿಫ್ಟ್ಸ್ ಅಂದರೆ ಈಕೆ ಸಮಾಜಕ್ಕೆ ಒಂದು ಕೊಟ್ಟ ದೊಡ್ಡ ಉಡುಗೊರೆ. ಆಕೆ ಒಬ್ಬ ಗ್ರೇಟ್ ಡಾಕ್ಟರ್ ಆಗಿದ್ದರು. ಆ್ಯಸ್ ಅ ಡಾಕ್ಟರ್ ಎಬಿಲಿಟಿ ಟು ಹೀಲ್, ಜನರ ಸಮಸ್ಯೆಗಳನ್ನು, ಆರೋಗ್ಯದ ಸಮಸ್ಯೆಗಳನ್ನು ಹೀಲ್ ಮಾಡುವ ಶಕ್ತಿಯನ್ನು ಹೊಂದಿದ್ದ ಒಬ್ಬ ದೊಡ್ಡ ಡಾಕ್ಟರ್ ಆಗಿದ್ದರು. ಮಡ್ ಡೇವರ್ಸ್ ಅಂದರೆ ಇಲ್ಲಿ ಪರ್ಸಾನಿಫಿಕೇಷನ್ ಆಗಿ ಯೂಸ್ ಮಾಡಿದ್ದಾರೆ. ಇದು ಯಾಕೆ ಪರ್ಸಾನಿಫಿಕೇಷನ್ ಆಗಿದೆ ಅಂದರೆ ದ ಅರ್ತ್ ಮಡ್ ಈಸ್ ಗಿವನ್ ದ ಹ್ಯೂಮನ್ ಕ್ವಾಲಿಟಿ ಆಫ್ ಈಟಿಂಗ್ ಡೇವರಿ ಅಂದರೆ ಜನಗಳ ಹಸಿವನ್ನು ಇಂಗಿಸುವ ಶಕ್ತಿಯನ್ನು ಈ ಅರ್ತ್ ಒಳಗೊಂಡಿದೆ. ಅದೇ ರೀತಿ ಗ್ರೇವ್ ಯಾರ್ಡ್ಗಳಿಗೆ ಇರುವಂಥ ಹಸಿವನ್ನು ಈ ಮನುಷ್ಯನ ಡೆಡ್ ಬಾಡಿಗಳು ಇಂಗಿಸ್ತಾ ಇದ್ದಾವೆ. ಕವಿ ಮುಂದುವರಿಸ್ತಾ ಮುಂದಿನ ಸಾಲಲ್ಲಿ ಹೇಳ್ತಾರೆ, ಓ ಆಲ್ ಯು ಫ್ರಸ್ಟ್ರೇಟೆಡ್ ಒನ್ಸ್. ಇಲ್ಲಿ ಎಲ್ಲ ಜನಗಳನ್ನು ಅಂದರೆ ಯಾರು ಅಪಾರ್ಥೈಡ್ ಮೂಮೆಂಟ್ನ ಪರವಾಗಿ ಗೌರ್ಮೆಂಟ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಅವರನ್ನು ಫ್ರಸ್ಟ್ರೇಟೆಡ್ ಒನ್ಸ್ ಅಂತ ಹೇಳ್ತಾರೆ. ದ ಪೋಯಿಟ್ ಅಡ್ರೆಸ್ಸಸ್ ಆಲ್ ದೋಸ್ ಹೂ ಆರ್ ಒಪ್ರೆಸ್ಡ್ ಆ್ಯಂಡ್ ಹೂ ವುಡ್ ವಾಂಟ್ ಟು ಫ್ರಸ್ಟ್ರೇಟ್ ಆರ್ ಪ್ರಿವೆಂಟ್ ದ ಸಕ್ಸಸ್ ಆಫ್ ಸಮಥಿಂಗ್. ಇನ್ ದಿಸ್ ಕೇಸ್ ದ ಅಪಾರ್ಥೈಡ್ ಗೌರ್ಮೆಂಟ್. ನೀವೀಗ ಫ್ರಸ್ಟ್ರೇಟ್ ಆಗಿದ್ದೀರಿ, ಆದರೆ ಮುಂದೊಂದು ದಿವಸ ಈ ಸಕ್ಸಸ್ ನಿಮಗೆ ಸಿಗ್ತದೆ ಅಂತ ಅಪಾರ್ಥೈಡ್ ಮಾಡುವಂತಹ ಗೌರ್ಮೆಂಟಿಗೆ ಹೇಳ್ತಾ ಇದೆ. ಪವರ್ಸ್ ಥಾಂಬ್ಡ್ ಇನ್ ಡರ್ಟ್. ದ ಒಪ್ರೆಸ್ಡ್ ಪೀಪಲ್ಸ್ ಪವರ್, ಆಪರ್ಚುನಿಟೀಸ್, ಟ್ಯಾಲೆಂಟ್ಸ್ ಆ್ಯಂಡ್ ಫ್ರೀಡಮ್ ಆರ್ ಫಿಗರೇಟಿಂಗ್ ಬರೀಡ್ ವಿತ್ ದ ಡಿಸೀಸ್ಡ್ ವುಮನ್. ದ ಒಪ್ರೆಸ್ಡ್ ಆರ್ ಪೊಲಿಟಿಕಲಿ ಡೆಡ್. ಇಲ್ಲಿ ಬ್ಲ್ಯಾಕ್ ಜನರು ಯಾರಿದ್ದಾರೆ, ಕಪ್ಪು ವರ್ಣದವರು ಯಾರಿದ್ದಾರೆ, ಅವರ ಅವಕಾಶಗಳನ್ನು, ಅವರ ಪ್ರತಿಭೆಗಳನ್ನು, ಹಾಗೆ ಅವರ ಸ್ವಾತಂತ್ರ್ಯವನ್ನು ಎಲ್ಲವನ್ನು ಈ ಗ್ರೇವ್ನ, ಈ ವುಮನ್ನ ಯಾರಿದ್ದಾರೆ ಡೆಡ್ ಆದ ಡಾಕ್ಟರ್, ಆ ವುಮನ್ನ ಗ್ರೇವ್ನ ಒಳಗಡೆ ಒಪ್ರೆಸ್ ಆಗಿ ಇಡಲಾಗಿದೆ, ಎಲ್ಲವನ್ನು ಮುಗಿಸಲಾಗಿದೆ. ದ ಒಪ್ರೆಸ್ಡ್ ಆರ್ ಪೊಲಿಟಿಕಲಿ ಡೆಡ್. ರಾಜಕೀಯವಾಗಿ ಕೂಡ ಅಥವಾ ಸೈದ್ಧಾಂತಿಕವಾಗಿ ಕೂಡ ಈ ಜನಗಳು ತನ್ನ ಕೊನೆಯನ್ನು ಕಾಣ್ತಾ ಇದ್ದಾರೆ ಈ ಫ್ಯುನರಲ್ನ ಮೂಲಕ. ಅಬೋರ್ಟೆಡ್ ನಾಟ್ ಬೈ ಡೆತ್. ದ ಒಪ್ರೆಸ್ಡ್ ಪೀಪಲ್ ಲೈವ್ಸ್ ಆರ್ ನಾಟ್ ಕಟ್ ಶಾರ್ಟ್ ಬೈ ಡೆತ್. ಇಲ್ಲಿ ಅಪ್ರೆಸ್ಡ್ ಪೀಪಲ್ಗಳ ಜೀವನವನ್ನು ಬರೀ ಡೆತ್ತಿನ ಮೂಲಕ ಮಾತ್ರ ಕಟ್ ಮಾಡಲಿಲ್ಲ, ಬದಲಾಗಿ ಅದು ಮುಂದುವರಿತಾ ಇದೆ. ಬಟ್ ಕ್ಯಾರಿ ಆನ್ ಬುಕ್ಸ್ ಆಫ್ ಬರ್ತ್. ಇಲ್ಲಿ ಕ್ಯಾರಿ ಆನ್ ಅಂದರೆ ದ ವಲ್ಚರ್ಸ್ ಆರ್ ಬರ್ಡ್ಸ್ ದ್ಯಾಟ್ ಫೀಡ್ ಆನ್ ಕ್ಯಾರಾನ್ ಡಿಕೇಯಿಂಗ್ ಫ್ಲೆಶ್. ಇಲ್ಲಿ ಅವರು ವಲ್ಚರ್ಸನ್ನು ಆ ಬಿಳಿ ವರ್ಣದ ಗೌರ್ಮೆಂಟಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಈ ವಲ್ಚರ್ಸ್ಗಳ ರೀತಿ, ಈ ಡೆಡ್ ಬಾಡಿಯ ಸತ್ತಂತಹ ವ್ಯಕ್ತಿಯ ಡೆಡ್ ಬಾಡಿಯನ್ನು ಹೇಗೆ ವಲ್ಚರ್ಸ್ಗಳು, ರಣಹದ್ದುಗಳು ಕುಕ್ಕಿ ತಿಂತವ, ಅದೇ ರೀತಿ ಈ ಅವರ ಗೌರ್ಮೆಂಟ್ನ ರೂಲ್ಸನ್ನು ಅಪೋಸ್ ಮಾಡುವಂತಹ ಪ್ರತಿಯೊಬ್ಬ ಹೋರಾಟಗಾರನ ಜೀವನವನ್ನು ಕೂಡ ಆ ಗೌರ್ಮೆಂಟ್ ಏನಿದೆ ಬಿಳಿ ವರ್ಣದ ಅಪಾರ್ಥೈಡನ್ನು ಪರವಾಗಿರುವಂತಹ ಬಿಳಿ ವರ್ಣೀಯರು ಯಾರಿದ್ದಾರೆ ಅವರು ರಣಹದ್ದುಗಳ ರೀತಿ ಕುಕ್ಕಿ ತಿಂತಾ ಇದ್ದಾರೆ. ವಲ್ಚರ್ಸ್ ಆರ್ ಬರ್ಡ್ಸ್ ದ್ಯಾಟ್ ಫೀಡ್ಸ್ ಆನ್ ಕ್ಯಾರಿ ಆನ್ ಡಿಕೇಯಿಂಗ್ ಫ್ಲೆಶ್. ಇದು ಮೆಟಾಫರಿಕಲಿ ಆಗಿ ಕಾಣ್ತಾ ಇದೆ. ದ ಅಪಾರ್ಥೈಡ್ ಗೌರ್ಮೆಂಟ್ ಆಫ್ ದ ಕ್ಯಾರಿ ಆನ್ ಬರ್ಡ್ ರೈಪಿಂಗ್ ಎಟ್ ದ ಫ್ಲೆಶ್ ದೋಸ್ ಒಪ್ರೆಸ್ಡ್. ಆ ಅಪ್ರೆಸ್ಡ್ ಪೀಪಲ್ಗಳನ್ನು ಈ ವಲ್ಚರ್ಸ್ಗಳು ಕುಕ್ಕಿ ತಿಂತಾ ಇದ್ದಾವೆ. ಬುಕ್ಸ್ ಆಫ್ ಬರ್ತ್. ರಾದರ್ ದ ಪೋಯೆಟ್ ಸಜೆಸ್ಟ್ ದ್ಯಾಟ್ ದ ರೈಡ್ ಆಫ್ ಅ ಬ್ಲ್ಯಾಕ್ ಪರ್ಸನ್ ಈಸ್ ended before he or she can live. From the moment of birth he or she is given a passbook. ಇಲ್ಲಿ ಬುಕ್ಸ್ ಆಫ್ ಬರ್ತ್ ಅನ್ನೋದನ್ನು ಯಾವಾಗ ನಮಗೆ ಬರ್ತಾದ ತಕ್ಷಣ ಈ ಒಂದು ಪಾಸ್ಬುಕ್ ಥರ ರೀತಿ ಇಶ್ಯೂ ಮಾಡ್ತಾರೆ, ಆದರೆ ಇದು ಯಾವಾಗ ಎಂಡ್ ಆಗ್ತದೆ ಅನ್ನೋದು ಈ ಜನಗಳಿಗೆ, ಬ್ಲ್ಯಾಕ್ ಅಥವಾ ಒಪ್ರೆಸ್ಡ್ ಪೀಪರಿಗೆ ಗೊತ್ತಿಲ್ಲ. ಬ್ಲ್ಯಾಕ್ ಪೀಪಲ್ ಆರ್ ಡೆಡ್ ಬಿಕಾಸ್ ದೇಯರ್ ಫ್ರೀಡಮ್ ಈಸ್ ಟೇಕನ್ ಅವೇ ಡ್ಯೂ ಟು ಒಪ್ರೆಸ್ಡ್. ಅವರು ಬ್ಲ್ಯಾಕ್ ವರ್ಣೀಯರು ಅಥವಾ ಅವರನ್ನು ತುಳಿತಕ್ಕೊಳಗಾಗಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ಎಲ್ಲ ಫ್ರೀಡಮನ್ನು ಕಿತ್ಕೊಂಡು ಅವರು ನಿಜವಾಗಿ ಸಾಯುವ ಮೊದಲೇ ಭೌತಿಕವಾಗಿ ಸತ್ತು ಹೋಗಿದ್ದಾರೆ. ಕವಿ ತನ್ನ ಸಾಲುಗಳನ್ನು ಮುಂದುವರಿಸ್ತಾ ಇನ್ನೊಂದು ಎಕ್ಸ್ಕ್ಲಮೇಷನನ್ನು ಕೊಡ್ತಾ ಇದ್ದಾರೆ, ಅದೇ ಅರೈಸ್. ದ ಸ್ಪೀಕರ್ ಕಾಲ್ಸ್ ಆನ್ ದ ಪೀಪಲ್ ಆಫ್ ಕಲರ್ ಟು ರೈಸ್ ಅಗೇನ್ಸ್ಟ್ ದ ಒಪ್ರೆಷನ್. ಇಲ್ಲಿ ಅರೈಸ್ ಅನ್ನುವ ಮೂಲಕ ಆ ಒಪ್ರೆಸ್ಡ್ ಆಗಿರೋ ಜನಗಳಿಗೆ ಕವಿ ಕರೆ ಕೊಡ್ತಾ ಇದ್ದಾರೆ, ನೀವು ಎಲ್ಲ ಸಂಘಟಿತರಾಗಿ ಹಾಗೂ ಈ ಆಪ್ರೆಷನ್ ಏನಿದೆ, ಈ ಸ್ಟ್ರಗಲಿಂಗ್ ಏನಿದೆ ಅದರ ವಿರುದ್ಧ ಹೋರಾಡಿ. ದ ಬ್ರಾಝಿ ಅನ್ನೋದಕ್ಕೆ ಎರಡು ಮೀನಿಂಗನ್ನು ಕೊಟ್ಟಿದ್ದಾರೆ. ರೆಫರ್ಸ್ ಬ್ಯಾಕ್ ಟು ದ ಬಗಲ್ ಇನ್ ಲೈನ್ 4. ಹಿಯರ್ ಮ್ಯೂಸಿಕ್ ಡಸ್ ನಾಟ್ ಸೆಂಡ್ ದ ಡೆಡ್ ಟು ದೇಯರ್ ರೆಸ್ಟ್ ಬಟ್ ಅವೇಕನ್ಸ್ ದೆಮ್. ಇಲ್ಲಿ ಟ್ರಂಪೆಟ್ ವಾದಕ ಫ್ಯುನರಲ್ ಸೆರೆಮನಿಯಲ್ಲಿ ಟ್ರಂಪೆಟನ್ನು ಬಾರಿಸ್ತಾ ಇದ್ದಾನೆ. ಅವನು ಬರೀ ಆ ಸತ್ತಂತಹ ಆತ್ಮವನ್ನು ಅದರ ರೆಸ್ಟ್ ಪೀಸ್ ಇನ್ನೊಂದು ಕಡೆ ಕಳಿಸುವಂಥದ್ದು ಅಥವಾ ಅದಕ್ಕೆ ಮುಕ್ತಿಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ, ಬದಲಾಗಿ ಉಳಿದ ಅಲ್ಲಿ ಸೇರಿರುವಂತಹ ಇನ್ನೊಂದಷ್ಟು ಜನಗಳಿಗೆ ಅವರ
ಹೋರಾಟವನ್ನು, ಅವರ ರೈಟ್ಸ್ ಏನಿದೆ ಅದನ್ನು ಪಡ್ಕೊಳ್ಳಿಕ್ಕೆ ಒಂದು ಅವೇರ್ನೆಸ್ ಕೂಡ ಆಗಿದೆ. ಹಾಗೆ ಇನ್ನೊಂದು ಅರ್ಥದಲ್ಲಿ ಕ್ಯಾನ್ ಆಲ್ಸೋ ಮೀನ್ ಬೋಲ್ಡ್ ಆರ್ ಲೌಡ್. ನೀವು ನಿಮ್ಮತನವನ್ನು, ನಿಮ್ಮ ಹಕ್ಕುಗಳನ್ನು ಕೇಳಿ, ನೀವು ನಿಮ್ಮ ಧ್ವನಿಯನ್ನು ಇನ್ನೂ ಜೋರು ಮಾಡಿ, ಲೌಡಾಗಿ ಎದ್ದು ನಿಲ್ಲಿ, ಬೋಲ್ಡ್ ಆಗಿರಿ, ಸ್ಟ್ರಾಂಗ್ ಆಗಿರಿ, ಹಾಗೆ ಸ್ಟ್ಯಾಂಡಪ್ ಆಗಿ ಅನ್ನೋದನ್ನು ಈ ಟ್ರಂಪೆಟ್ ಹೇಳ್ತಾ ಇದೆ. ಶೌಟ್ ಆಫ್ ಫ್ರೀಡಮ್ ಸ್ಟೀರ್ಸ್ ಅವರ್ ಅರ್ತ್ ಡ್ಯೂ ಟು ದ ಒಪ್ರೆಸಿಂಗ್ ದ ಅಬಾರ್ಷನ್ ವಿಲ್ ನೌ ಬಿ ಟರ್ನ್ಡ್ ಇಂಟು ಅ ನ್ಯೂ ಬರ್ತ್. ಇದು ಬರೀ ಒಂದು ಸಾವಲ್ಲ, ಇದೊಂದು ಹೊಸ ಜನ್ಮಕ್ಕೆ, ಹೊಸ ಹುಟ್ಟಿಗೆ ನಾಂದಿ ಹಾಡಬೇಕು, ಆರಂಭವನ್ನು ನೀಡಬೇಕು. ಫ್ರೀಡಮ್ ಈಸ್ ಕ್ಯಾಪಿಟಲೈಸ್ಡ್ ಪರ್ಸಾನಿಫೈಡ್ ಆ್ಯಸ್ ಬೀಯಿಂಗ್ ಏಬಲ್ ಟು ಶೌಟ್. ಇಲ್ಲಿ ಫ್ರೀಡಮ್ ಅನ್ನೋ ಪದವನ್ನು ಕೂಡ ಪರ್ಸಾನಿಫೈಡ್ ಮಾಡಿದ್ದಾರೆ. ಅದೊಂದು ವ್ಯಕ್ತಿಯಾಗಿ ಕಾಣ್ತಾ ಇದೆ, ಅದೊಂದು ದೊಡ್ಡ ಧ್ವನಿಯಾಗಿ, ಇದೊಂದು ದೊಡ್ಡ ಕಿರುಚಾಟವಾಗಿ ಕಾಣ್ತಾ ಇದೆ. ಕವಿ ಮುಂದುವರಿತಾ ಹೇಳ್ತಾರೆ, ನಾಟ್ ಡೆತ್. ಡೆತ್ ಇಟ್ ಸೆಲ್ಫ್ ಈಸ್ ನಾಟ್ ಡಿಸ್ಟ್ರಾಯ್ ಸೌತ್ ಆಫ್ರಿಕಾ ಆ್ಯಂಡ್ ಇಟ್ಸ್ ಪೀಪಲ್. ಬರೀ ಸಾವಿಂದ ಇಡೀ ಸೌತ್ ಆಫ್ರಿಕಾವನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಯಾವುದರಿಂದ ಸಾಧ್ಯ ಅಂದರೆ, ಬಟ್ ಡೆತ್ಸ್ ಹೆಡ್ ಟಿರನಿ. ಆ ಸಾವಿಗೂ ಮೇಲ್ಪಟ್ಟ ಒಂದು ದಬ್ಬಾಳಿಕೆ ಏನಿದೆ, ಆ ಅಧಿಕಾರಶಾಹಿ ಏನಿದೆ, ಅದರಿಂದ ಸೌತ್ ಆಫ್ರಿಕಾವನ್ನು ಮುಗಿಸ್ಬೋದು. ದ ಪೋಯಿಟ್ ಹೆಡ್ ಟಿರನಿ ಅಂದರೆ, ದ ಪೋಯಿಟ್ ಕಂಪೇರ್ಸ್ ದ ಅಪಾರ್ಥೈಡ್ ಗೌರ್ಮೆಂಟ್ ಟು ದ ಡೆತ್ ಹೆಡ್ ವೇರಿಂಗ್ ನಾಜೀಸ್ ಇನ್ ವರ್ಲ್ಡ್ ವಾರ್ II. ಎರಡನೇ ವಿಶ್ವ ಯುದ್ಧದಲ್ಲಿ ನಾಜಿಗಳು ಹೇಗೆ ಅವರ ಸಿಂಬಾಲಿಸಮ್ ಆಗಿ ಡೆತ್ ಹೆಡ್ ಟಿರಣಿಯನ್ನು ಯೂಸ್ ಮಾಡಿದರು, ಅದೇ ರೀತಿ ಈ ಅಪಾರ್ಥೈಡ್ ಗೌರ್ಮೆಂಟು ಕೂಡ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ಸೌತ್ ಆಫ್ರಿಕಾವನ್ನು ತುಂಬ ಹೀನಾಯವಾಗಿ ನಡೆಸ್ಕೊಳ್ತಾ ಇದೆ. ಸ್ಕ್ರೈತಸ್ ಅಂದರೆ ಕಟ್ ವಿತ್ ಸೈಟ್ಸ್, ಆ ಟೂಲ್ ಫಾರ್ ಕಟ್ಟಿಂಗ್ ಕ್ರಾಪ್ಸ್ ಆ್ಯಂಡ್ ಗ್ರಾಸ್. ನಾವು ಏನು ಗ್ರಾಸನ್ನು ಕಟ್ ಮಾಡಲಿಕ್ಕೆ ಯೂಸ್ ಮಾಡುವ ಆಯುಧ, ಅದೇ ರೀತಿಯಾಗಿ ಈ ಜನಗಳ ವಿರುದ್ಧ ಕೂಡ ಅಷ್ಟೇ ದಾಳಿಯನ್ನು ಮಾಡಬೇಕಾಗ್ತದೆ. ನಾವು ನಮ್ಮ ಗ್ರೌಂಡನ್ನು ಹೇಗೆ ಕ್ಲೀನ್ ಮಾಡಲಿಕ್ಕೆ ಅಂತಹ ಆಯುಧಗಳನ್ನು ಬಳಸ್ತೇವೆ, ಅವರ್ ಗ್ರೌಂಡ್, ಅಂತಹ ಆಯುಧಗಳನ್ನು ಈ ದಬ್ಬಾಳಿಕೆ ಮಾಡೋ ಗೌರ್ಮೆಂಟ್ನ ವಿರುದ್ಧ ಕೂಡ ಬಳಸಬೇಕು. ಅಂದರೆ ಆಯುಧ ಅಂದರೆ ಮೆಟೀರಿಯಲಿಸ್ಟಿಕ್ ಅಲ್ಲ, ನಮ್ಮ ಹೋರಾಟವೇ ಆಯುಧವಾಗಬೇಕು. ರೆಫರ್ಸ್ ಟು ಲ್ಯಾಂಡ್ ಗ್ರೂಪ್ ಏರಿಯಾಸ್ ಆ್ಯಕ್ಟ್ ಅವರ್ ಸಜೆಸ್ಟ್ ದ ಲ್ಯಾಂಡ್ ಆಫ್ ಸೌತ್ ಆಫ್ರಿಕಾ. ಇಲ್ಲಿ ಅವರು ಅವರ್ ಲ್ಯಾಂಡ್ ಅನ್ನೋದನ್ನು ಒಂದು ನ್ಯಾಷನಲ್ ಫೀಲಿಂಗಲ್ಲಿ, ಒಂದು ಪ್ಯಾಟ್ರಿಯಾಟಿಸಮ್, ಒಂದು ದೇಶಪ್ರೇಮದ ಅರ್ಥದಲ್ಲಿ ಕವಿ ತೋರಿಸಿದ್ದಾರೆ. ಕವಿ ತನ್ನ ಸಾಲನ್ನು ಮುಂದುವರಿಸ್ತಾ ಹೇಳ್ತಾರೆ, ಆ್ಯಂಡ್ ಪ್ಲಾಟ್ಸ್ ಅವರ್ ನ್ಯಾರೋ ಸೆಲ್ಸ್ ಆಫ್ ಪೇನ್ ಡಿಫೀಟ್ ಆ್ಯಂಡ್ ಎರ್ತ್. ಇಲ್ಲಿ ಫ್ಲಾಟ್ಸ್ ಅನ್ನೋದಕ್ಕೆ ಎರಡು ಮೀನಿಂಗನ್ನು ಕೊಡ್ತಾರೆ. ಪ್ಲಾಟ್ಸ್ ಕ್ಯಾನ್ ಹ್ಯಾವ್ 2 ಮೀನಿಂಗ್ಸ್. ಒನ್ ಟು ಪ್ಲೇನ್, ಒಂದು ಪ್ಲೇನ್ ಏರಿಯಾ, ಅಥವಾ ಸೆಕೆಂಡ್ ಒನ್ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್, ಒಂದು ಸಣ್ಣ ಭೂಮಿಯ, ದೊಡ್ಡ ಭೂಮಿಯ ಒಂದು ಸಣ್ಣ ಪಾರ್ಟ್. ಅವರ್ ಅನ್ನೋದಕ್ಕೆ ದ ಲ್ಯಾಂಡ್ ಆಫ್ ಸೌತ್ ಆಫ್ರಿಕಾ ದ್ಯಾಟ್ ಶುಡ್ ಬಿ ಫ್ರೀ ಟು ಎವ್ರಿ ಒನ್ ಈಸ್ ಎಜುಕೇಟ್ ಟು ದ ಓನರ್ಶಿಪ್ ಆಫ್ ಅ ನ್ಯಾರೋ ಸೆಲ್. ಈ ಅವರ್ ಅನ್ನೋದು ಎಗೇನ್ ನ್ಯಾಷನಾಲಿಟಿ ಫೀಲನ್ನು ಕೊಡ್ತದೆ. ಇದು ನಮ್ಮ ಭೂಮಿ ಅಂದರೆ ಸೌತ್ ಆಫ್ರಿಕಾದ ಲೋಕಲ್ ಪೀಪಲ್ ಯಾರಿದ್ದಾರೆ ಅವರಿಗೆ ಸೇರಲ್ಪಟ್ಟದ್ದು. ನ್ಯಾರೋ ಸೆಲ್ಸ್ ಆಫ್ ಪೇನ್ ಡಿಫೀಟ್ ಆ್ಯಂಡ್ ಡೆತ್ could be the graves in a graveyard, the prison cells or the small houses in the poor areas that people of color had been forced to live in as a result of the Group of Areas Act. ಅದೇ ಅಪಾರ್ಥೈಡ್ ಕ್ರಮದಿಂದಾಗಿ ಅವರ ವರ್ಣದ ಮೇಲೆ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡಲಾಗಿದೆ, ಅಥವಾ ಇಂತಹದೇ ಜಾಗದಲ್ಲಿ ನೀವು ಬದುಕಬೇಕು ಅನ್ನೋ ಒಂದು ದಬ್ಬಾಳಿಕೆಯನ್ನು ಮಾಡಲಾಗಿದೆ, ಅದನ್ನು ಇದು ತೋರಿಸ್ತದೆ. ಡರ್ತ್ ಅಂದರೆ ಲ್ಯಾಕ್ ಆಫ್ ಯುನಿಟಿ, ಬೇಸಿಕ್ ನೀಡ್ಸ್ ಟು ಸರ್ವೈವ್, ಜೀವನ ನಡೆಸಲು ಬೇಕಾದಂತಹ ಬೇಸಿಕ್ ಮೂಲಭೂತ ಸೌಲಭ್ಯಗಳ ಕೊರತೆಯೇ ಡರ್ತ್. ಕೊನೆಯ ಸಾಲುಗಳಲ್ಲಿ ಕವಿ ಸಿಗ್ನಿಫಿಕೆಂಟ್ ಆದ ಮೀನಿಂಗನ್ನು ಕೊಡ್ತಾರೆ. ಬೆಟರ್ ದ್ಯಾಟ್ ವಿ ಶುಡ್ ಡೈ ದ್ಯಾನ್ ದ್ಯಾಟ್ ವಿ ಶುಡ್ ಲೈ ಡೌನ್. ಹೋರಾಡದೆ ಶರಣಾಗತಿಯನ್ನು ಮಾಡಿದರೆ ಅದು ಸಾವಿಗಿಂತಲೂ ಮಿಗಿಲಾದ ಶಿಕ್ಷೆ, ಅದಕ್ಕಿಂತ ಹೋರಾಡಿ ಸಾಯೋದೇ ಮಿಗಿಲು. ಹಾಗೆ ಹೇಳ್ತಾ ಕವಿ ಯಾವುದೇ ಫುಲ್ ಸ್ಟಾಪನ್ನು ಇಡದೆ ಕವಿತೆಯನ್ನು ಕೊನೆಗೊಳಿಸ್ತಾರೆ. ಬೆಟರ್ ಅಂದರೆ ವೆಲೆನ್ಶಿಯಾ ಮಜಂಬೋಜಿ ಅನ್ನುವ ಈ ಮಹಿಳೆ ಏನು ಡೆತ್ ಆದರೂ, ಡೆಡ್ ಡ್ಯೂರಿಂಗ್ ಆನ್ ಆ್ಯಂಟಿ ಪಾಸ್ ಲಾ ಪ್ರೊಟೆಸ್ಟ್, ಸಮಾಜದ ವಿರುದ್ಧವಾದ, ಜನಗಳಿಗೆ ಇನ್ನೂ ಅಪ್ರೆಸ್ ಮಾಡುವಂತಹ ಲಾ ಏನು ಗೌರ್ಮೆಂಟ್ ಪಾಸ್ ಮಾಡಿತ್ತು ಅದರ ವಿರುದ್ಧವಾದ ಹೋರಾಟದಲ್ಲಿ ಆ ಡಾಕ್ಟರ್ ಮಹಿಳೆ ಡೆತ್ ಆಗ್ತಾರೆ. ಅವರ ಸಾವಿನ ಕುರಿತಾದಂತಹ ಈ ಕವಿತೆಯಲ್ಲಿ ದ ಪೋಯೆಟ್ ಸಜೆಸ್ಟ್ ದ್ಯಾಟ್ ಇಟ್ ಈಸ್ ಬೆಟರ್ ದ್ಯಾನ್ ಶಿ ಆ್ಯಂಡ್ ಮೆನಿ ಅದರ್ಸ್ ಡೈ ಫೈಟಿಂಗ್ ಇನ್ ದೇರ್ ರೆಸಿಸ್ಟೆನ್ಸ್ ಆಫ್ ಅಪಾರ್ಥೈಡ್ ರಾದರ್ ದ್ಯಾನ್ ಸರೆಂಡರಿಂಗ್ ಲೈ ಡೌನ್ ಟು ದ ಅಪಾರ್ಥೈಡ್ ರೆಜಿಮ್. ಅಪಾರ್ಥೈಡ್ ರೆಜಿಮ್ ಏನಿತ್ತು, ಅಪಾರ್ಥೈಡನ್ನು ಪೊಸೆಸ್ ಮಾಡುವಂತಹ ಗೌರ್ಮೆಂಟ್ ಏನಿತ್ತು, ಅದಕ್ಕೆ ಸರೆಂಡರ್ ಆಗೋ ಬದಲು, ಲೈ ಡೌನ್ ಆಗೋ ಬದಲು ಅದರ ವಿರುದ್ಧ ಹೋರಾಡಿ ಮಡಿದಂತಹ ಈ ಮಹಿಳೆ ಇರ್ಬೋದು, ಅಥವಾ ಅವರಂತೆ ಒಂದಷ್ಟು ಜನಗಳಿರ್ಬೋದು, ಅವರು ನಿಜವಾಗಿಯೂ ಒಳ್ಳೆಯ ಕೆಲಸವನ್ನು, ಒಂದು ಗ್ರೇಟ್ ವರ್ಕನ್ನೇ ಮಾಡಿದ್ದಾರೆ. ವಿ ಅಂದರೆ ದ ಕಲೆಕ್ಷನ್ ಆಫ್ ದೋಸ್ ಅಗೇನ್ಸ್ಟ್ ಅಪಾರ್ಥೈಡ್ ವಿಚ್ ಇನ್ಕ್ಲೂಡ್ ದ ಪೋಯೆಟ್. ಕವಿಯನ್ನು ಒಳಗೊಂಡು ಆ ಅಪಾರ್ಥೈಡ್ ಸಿಸ್ಟಮನ್ನು ಅಪೋಸ್ ಮಾಡುವ ಎಲ್ಲರನ್ನು ಸೇರಿಸಿ ಈ ಮಾತನ್ನು ಹೇಳ್ತಾ ಇದ್ದಾರೆ.
ಡೈ ಅಂದರೆ ಎಗೇನ್ ಅದೇ ಸಾಲುಗಳು ಬರ್ತವೆ. ಲೇ ಡೌನ್ ಅಂದರೆ ಅವರಿಗೆ ಶರಣಾಗುವಂತಹದ್ದು. ದಿಸ್ ಕ್ಯಾನ್ ಸಜೆಸ್ಟ್ ದ್ಯಾಟ್ ದೇರ್ ಈಸ್ ನೋ ಸರೆಂಡರ್ ಆ್ಯಂಡ್ ನೋ ಎಂಡ್ ಟು ರೆಸಿಸ್ಟೆನ್ಸ್. ಇಲ್ಲಿ ಯಾವುದೇ ಸರೆಂಡರ್ ಅನ್ನೋ ಮಾತು ಬರುವುದಿಲ್ಲ. ಬರೀ ಯುದ್ಧ ಮಾಡೋದು ಅಥವಾ ಸಾವನ್ನಪ್ಪುವುದು, ಇಲ್ಲಾಂದರೆ ವಿಜಯಶಾಲಿಗಳಾಗುವುದು. ಈ ಕವಿತೆಯಲ್ಲಿ ಬರುವಂತಹ ಮುಖ್ಯವಾದ ಥೀಮ್ಗಳು ಕ್ರಿಟಿಸಿಸಮ್ ಆಫ್ ಆಪ್ರೆಷನ್, ಯಾವುದೇ ರೀತಿಯ ಆಪ್ರೆಷನ್ಗೆ ಇರುವಂತಹ ಕ್ರಿಟಿಸಿಸಮ್ಸ್ ಯಾವುದೇ ರೀತಿ ಇದೆ, ಹಾಗೆ ರೆಸಿಸ್ಟೆಂಟ್ ವಿರೋಧ ಹೇಗಿತ್ತು, ಫ್ರಸ್ಟ್ರೇಟೆಡ್ ಹೋಪ್ಸ್ ಆ ಜನಗಳಲ್ಲಿದ್ದಂತಹ ತಡೆಯಲಾಗದಂಥ ಫ್ರಸ್ಟ್ರೇಷನ್ ಏನಿತ್ತು ಅಥವಾ ಮುಂದೆ ಕಾಣುವಂತಹ ಸ್ವಾತಂತ್ರ್ಯದ ದಿನಗಳ ಹೋಪ್ ಏನಿತ್ತು, ಇದೆಲ್ಲ ಈ ಕವಿತೆಯ ಥೀಮ್. ಹಾಗೆ ಟೋನ್, ಬೇರೆ ಬೇರೆ ಟೋನ್ಗಳು ಕಾಣ್ತವೆ. ಆ್ಯಂಗರ್, ಡಿಸ್ಮೇ, ಫ್ರಸ್ಟ್ರೇಟೆಡ್, ಹಾಗೆ ಡಿಸಪಾಯಿಂಟ್ಮೆಂಟ್, ಬೇರೆ ಬೇರೆ ರೀತಿಯ ಟೋನ್ಗಳು ಈ ಕವಿತೆಯಲ್ಲಿ ಕಾಣ್ತಿದೆ. ತುಂಬ ಕ್ಲಿಷ್ಟವಾದ ಕವಿತೆ. ಇದರ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಈ ಶ್ರಮವನ್ನು ಪ್ರೋತ್ಸಾಹಿಸಿ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಈ ವಿವರಣೆ ಹೇಗಿತ್ತು ಅನ್ನೋದನ್ನು. ಧನ್ಯವಾದಗಳು.